ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ನಮ್ಮೂರು ಹುಣಸಿಕಟ್ಟೆ. ನನಗೆ ಬಂದಂಥ ಕಾಯಿಲೆ ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್ ಅಂತ ಹೇಳಿ. ಇದು ಕೋಟಿಗೆ ಒಬ್ಬರಿಗೆ ಬರುತ್ತೆ ಕಾಯಿಲೆ. ಇದು ಹೆಚ್ಚಿಗೆ ಡ್ರಿಂಕ್ಸ್ ಚಟ ಮಾಡೋಂಥವ್ರಿಗೆ ಬರೋ ಅಂಥ ಕಾಯಿಲೆ. ನಾನು ಯಾವುದೇ ಥರ ಚಟ ಮಾಡಿಲ್ಲ, ಕುಡಿದಿಲ್ಲ, ಆದರೂ ಬಂದಿದೆ. ಈ ಕಾಯಿಲೆ CM ಸಿದ್ದರಾಮಯ್ಯ ಅವರ ಸರ್ ಮಗ ರಾಕೇಶ್ ಅವ್ರಿಗೆ ಬಂದಿತ್ತು. ಅದೇ ಕಾಯಿಲೆ ನನಗೆ ಬಂದಿದೆ. 2018ನೇ ಇಸ್ವಿಯಿಂದ ಈ ಕಾಯಿಲೆಯಿಂದ ನಾನು ಬೆಳೀತಿದ್ದೇನೆ. 9 ವರ್ಷ ಆಯಿತು. ಡಾಕ್ಟ್ರು ಟ್ರಾನ್ಸ್ಲೇಟ್ ಮಾಡಬೇಕು, ಇಲ್ಲಾಂದರೆ ಲೈಫ್ ಲಾಂಗ್ ಪ್ಯಾಂಕ್ರಿಯಾಸ್ ಟ್ಯಾಬ್ಲೆಟ್ ತಗೋಬೇಕು. ನಂದು ಪ್ಯಾಂಕ್ರಿಯಾಸ್ ಮೆದೋಜೀರಕ ಗ್ರಂಥಿ ಅದು ಒಣಗಿದೆ ಅಂತ ಹೇಳಿದರು. ಅದು ಅಟ್ರಾಫಿಕ್ ಆಗಿದೆ. ಇವಾಗ 9 ವರ್ಷ ಆಯಿತು. ಅಟ್ರಾಫಿಕ್ ಆಗಿ ಒಣಗಿದೆ. ಟ್ರಾನ್ಸ್ಲೇಟ್ ಮಾಡಬೇಕು, ಇಲ್ಲಾಂದರೆ ಟ್ಯಾಬ್ಲೆಟ್ ತಗೋಬೇಕು. ಅದು ಪ್ಯಾಂಕ್ರಿಯಾಸ್ ಪಂಚನ ಮಾಡೋ ಕ್ರಿಯೆ, ಅದು ಡೈಜೆಷನ್ ಮಾಡೋ ಅಂಗಾಣು. ಆ ಅಂಗಾಣು ಇಂದ ಶುಗರ್ ಕಂಟ್ರೋಲ್ ಮಾಡ್ತತೆ. ಅದು ಶುಗರ್ ಕೂಡ ಬಂದಿದೆ ನನಗೆ. ಈ ಅಂಥ ಕಾಯಿಲೆ ಯಾರಿಗೂ ಬರಬಾರ್ದು. ಸೈನ್ಸ್ ಕೈಲಿ, ವಿಜ್ಞಾನ ಕೈಲಿ ಈ ಕಾಯಿಲೆ ಗುಣಪಡಿಸಲಾಗಲ್ಲ ಅಂತ ಡಾಕ್ಟ್ರ್ ಹೇಳಿದರು. ಬಂದಿದ್ದು ಅನುಭವಿಸ್ಬೇಕು. ಯಾರಾದರೂ ಸಹಾಯ ಮಾಡೋವಂಥವ್ರು ಟ್ಯಾಬ್ಲೆಟ್ ಕೊಡಿಸಿ ಸಹಾಯ ಮಾಡಿ. ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿದ್ದು ಒಂದೇ. ಹಾಯ್, ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನೀವು ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ಬೋದು, ನಾನು ಯೂಟ್ಯೂಬಲ್ಲಿ ಲೈವ್ ಮಾಡ್ತಾಯಿದ್ದೆ ಯಾವಾಗಲೂ. ಅಲ್ಲಿ ಒಬ್ಬರು ಮಂಜುನಾಥ್ ಅಂತ ಬಂದು ನನಗೆ ಈ ಥರ ಪ್ರಾಬ್ಲಮ್ ಇದೆ, ವಿಡಿಯೋ ಮಾಡಿ ಹಾಕಿ ಅಂತ ಹೇಳೋರು. ನಾನು ಏನೋ ಫೇಕ್ ಇರ್ಬೋದು ಅದು ಇದು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ ಒಂದು 2-3 ದಿವಸ. ಆಮೇಲೆ ನಂಬರ್ ಕೊಟ್ಟಿದ್ರು. ನಂಬರ್ ತೊಗೊಂಡು ಕಾಲ್ ಮಾಡಿದ್ರೆ ಅವ್ರ ಪ್ರಾಬ್ಲಮ್ ಆ್ಯಕ್ಚುಲಿ ಏನಂತ ಗೊತ್ತಾಯಿತು. ನಿಮಗೆ ಫುಲ್ಲು ಡೀಟೇಲ್ಸು ನಾನು ಡಾಕ್ಟ್ರದ್ದು ಟ್ರೀಟ್ಮೆಂಟು ಎಲ್ಲ ಇಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅವ್ರ ಹೆಸರು ಮಂಜುನಾಥ್ ಅಂತ, ತಂದೆ ಹೆಸರು ಕಲ್ಲಪ್ಪ ಅಂತ. ಅವ್ರಿಗೆ ದಾವಣಗೆರೆ ಜಿಲ್ಲೆ ಹುಣಸೆಕಟ್ಟೆಯಲ್ಲಿರೋದವರು.
ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಅಂದರೆ, ಈಗ ನಾವು ಊಟ ಎಲ್ಲ ಮಾಡ್ತೀವಿ, ಮುದ್ದೆ ತಿನ್ಬೋದು, ಅನ್ನ ತಿನ್ಬೋದು, ಅವ್ರಿಗೆ ಡೈಜೆಷನ್ ಶಕ್ತಿನೇ ಇಲ್ಲ. ಏನೇ ತಗೊಂಡ್ರೂ ಅವ್ರಿಗೆ ದ್ರವ ರೂಪದಲ್ಲೇ ತಗೊಳ್ಬೇಕು, ಲಿಕ್ವಿಡ್ ಟೈಪಲ್ಲಿ. ಪ್ಯಾಂಕ್ರಿಯಾಸಿಸ್ ಅಂತಾರೆ. ಅದು ಲಕ್ಷದಲ್ಲಿ ಕೋಟಿಯಲ್ಲಿ ಒಬ್ಬರು ಬರೋ ಕಾಯಿಲೆ. ಪಾಪ ಇವರು ಏನು ಡ್ರಿಂಕ್ಸ್ ಮಾಡಿಲ್ಲ, ಒಂದು ಕೆಟ್ಟ ಹ್ಯಾಬಿಟ್ ಇಲ್ಲ, ಆದರೂ ದೇವರು ಇವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಈ ಮೂಲಕ ನಾನು ನಿಮ್ಗೆ ಏನು ಕೇಳ್ಕೊಳ್ತೀನಿ ಅಂದರೆ, ಯಾರು ವಿಡಿಯೋ ನೋಡ್ತಿರೋ ನಿಮ್ಮ ಕೈಲಾದಷ್ಟು ಒಂದು ದಿವಸಕ್ಕೆ ಎಷ್ಟಾಗುತ್ತೆ, 10 ರೂಪಾಯಿ, 100 ರೂಪಾಯಿ, 50 ರೂಪಾಯಿ, ನಿಮ್ಮ ಕೈಯಲ್ಲಿ ಎಷ್ಟೇ ಆಗ್ಬೋದು, ನೀವೇನೋ ಒಂದು ಖರ್ಚು ಮಾಡ್ತೀವಿ ಅಂತ ಇರ್ತೀರ, ಅದನ್ನು ಅವ್ರಿಗೆ ಕೊಟ್ಟು ಸಹಾಯ ಮಾಡಿ ಅಂತ ನಾನು ಕೇಳ್ತೀನಿ. ನಾವೂ ಸ್ವಲ್ಪ ಜನ ಎಲ್ಲ ಫ್ರೆಂಡ್ಸ್ ಹತ್ರ ಹೇಳಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ, ಬೇರೆ ಎಲ್ಲರ ಹತ್ರನೂ ಸ್ವಲ್ಪ ಹೆಲ್ಪ್ ಮಾಡಿಸಿದ್ದೀನಿ. ನಿಮ್ಮ ಕೈಯಲ್ಲಿ ಆದಷ್ಟು, ಯಾಕಂದರೆ ಅವ್ರಿಗೆ ದಿವಸಕ್ಕೇ 300 ರೂಪಾಯಿ ಬೇಕಂತೆ ಟ್ಯಾಬ್ಲೆಟ್ಗೆ. ಅದು ಒಂದು ಶೀಟ್ ಟ್ಯಾಬ್ಲೆಟೇ 1000 ರುಪೀಸು, 1000 ರೂಪಾಯಿ ಇದೆ. ಅದಕ್ಕೆ ಆದಷ್ಟು ನಿಮಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನ ನೀವು ಕೊಡಿ. ಎಲ್ಲೋ ಒಂದು ಕಳಿತೀವಿ, ಏನೋ ಒಂದು ಖರ್ಚು ಮಾಡ್ತೀವಿ, ಆ ಥರ ಅಂದ್ಕೊಂಡು ದಯವಿಟ್ಟು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡಿ ಕೇಳ್ಕೊತೀನಿ, ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡಿ. ನಾನು ಎಲ್ಲ ನೋಡಿದೆ, ಚೆಕ್ ಮಾಡಿದೆ, ರಿಪೋರ್ಟ್ ಚೆಕ್ ಮಾಡಿದೆ, ಆಮೇಲೆ ಅವ್ರಿಗೂ ಪರ್ಸ್ನಲ್ಲಾಗಿ ಮಾತಾಡಿ ನಾನು ಈ ವಿಡಿಯೋ ಮಾಡ್ತಾಯಿರೋದು. ನೀವು ಎಲ್ಲ ಅದು ನಂಬಿಕೆ ಇದ್ದರೆ, ಒಬ್ರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಇದ್ದರೆ, ಅವ್ರ ನಂಬರು ಮತ್ತು ಅವ್ರದ್ದು ಮೆಡಿಸನ್ದು ಇದು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಿಡಿಯೋದಲ್ಲೂ ಹಾಕಿರ್ತೀನಿ. ನೋಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.